ನಮಸ್ಕಾರ ಗೆಳೆಯರೇ. ಭಾರತವು ಅಮೆರಿಕದ ಸೇನೆಯ 6ನೇ ಶಾಖೆಯಾದ ಅಮೆರಿಕನ್ ಸ್ಪೇಸ್ ಫೋರ್ಸ್ನ ಆತಂಕಕ್ಕೆ ಕಾರಣವಾದ ಶಸ್ತ್ರಾಸ್ತ್ರದತ್ತ ಹೆಜ್ಜೆ ಇಟ್ಟಿದೆ. ಗೆಳೆಯರೇ, ಭಾರತದ ಈ ಹೊಸ ಅಸ್ತ್ರವು ಈ ಅಮೆರಿಕದ ಸ್ಪೇಸ್ ಫೋರ್ಸ್ನ ನಿದ್ದೆಗೆಡಿಸಿದಾಗ ಈ ಚೀನಾಗೆ ಇದು ಎಷ್ಟು ತಲೆನೋವು ನೀಡಬಹುದು ಅನ್ನೋದನ್ನ ನೀವು ಊಹಿಸಬಹುದು. ಪ್ರಸ್ತುತ ಅಮೆರಿಕದಲ್ಲಿ 2026ರ ರಕ್ಷಣಾ ಬಜೆಟ್ ಬಗ್ಗೆ ಕೋಲಾಹಲ ಎದ್ದಿದೆ. ಯಾಕಂದ್ರೆ ಟ್ರಂಪ್ ಆಡಳಿತವು ಇನ್ನು ಯಾವುದೇ ರಕ್ಷಣಾ ಬಜೆಟ್ ನೀಲನಕ್ಷೆಯನ್ನ ಸಿದ್ಧಪಡಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಅಮೆರಿಕನ್ ಸದನ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ನ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ಸ್ $831.5 ಶತಕೋಟಿ ರಕ್ಷಣಾ ಬಜೆಟ್ಗೆ ಅನುಮೋದನೆ ನೀಡಿದೆ. ಅಮೆರಿಕದ ಅಧ್ಯಕ್ಷರಿಲ್ಲದೆ ಅಮೆರಿಕನ್ ಸದನವು ಅಮೆರಿಕನ್ ಕಾಂಗ್ರೆಸ್ ರಕ್ಷಣೆಗಾಗಿ ರಕ್ಷಣಾ ಬಜೆಟ್ ಬಗ್ಗೆ ಹೆಜ್ಜೆ ಇಡಬೇಕಾಗಿರುವುದು ಇದೇ ಮೊದಲು. ಇದರಿಂದ ಟ್ರಂಪ್ ಇಡೀ ವಿಶ್ವದೊಂದಿಗೆ ಮಾತ್ರವಲ್ಲದೆ ತಮ್ಮ ದೇಶದೊಳಗೂ ಎಲ್ಲರೊಂದಿಗೆ ಜಗಳವಾಡುತ್ತಾ ಕುಳಿತಿದ್ದಾರೆ ಅನ್ನೋದನ್ನ ನೀವು ಊಹಿಸಬಹುದು. ಆದರೆ ಅಮೆರಿಕದಲ್ಲಿ ರಕ್ಷಣಾ ಬಜೆಟ್ ಕುರಿತು ನಡೆಯುತ್ತಿರುವ ಗದ್ದಲದ ನಡುವೆ ಅಮೆರಿಕನ್ ಸ್ಪೇಸ್ ಫೋರ್ಸ್ ಭಾರತದ ಹೊಸ ಸಾಮರ್ಥ್ಯದತ್ತ ಗಮನ ಹರಿಸಿದೆ. ಭಾರತವು ತನ್ನ 3 ಸೇನೆಗಳ ಜಂಟಿ ಶಕ್ತಿಯನ್ನು ಹೆಚ್ಚಿಸುವುದಕ್ಕಾಗಿ ಸ್ಪೇಸ್ ಆರ್ಮರ್ ಸ್ಯಾಟಲೈಟ್ ಅನ್ನ ಬಹಳ ಮುಖ್ಯವೆಂದು ಪರಿಗಣಿಸಿದ್ದು, ಭಾರತವು DRDO, ಇಸ್ರೋ ಮತ್ತು ಕೆಲವು ಪ್ರೈವೇಟ್ ಕಂಪನಿಗಳ ಸಹಯೋಗದೊಂದಿಗೆ ಸ್ಪೇಸ್ ಆರ್ಮರ್ ಸ್ಯಾಟಲೈಟ್ನ ಸಂಪೂರ್ಣ ಜಾಲವನ್ನ ನಿರ್ಮಿಸಲು ನಿರ್ಧರಿಸಿದೆ. ಇದರ ಆರಂಭಿಕ ಹಂತದಲ್ಲಿ ಭಾರತದ ಏರೋಸ್ಪೇಸ್ ಕಂಪನಿ ದಿಗಂತರಕ್ಕೆ $150 ಕೋಟಿ ಮೊದಲ ಒಪ್ಪಂದ ದೊರಕಿದೆ. ಅಂದ್ರೆ ನೇರವಾಗಿ ನಿಮ್ಗೆ ಹೇಳೋದಾದ್ರೆ ಗೆಳೆಯರೇ, ಭಾರತವು ಈಗ ಬಾಹ್ಯಾಕಾಶ ಯುದ್ಧದ ಕ್ಷೇತ್ರದಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ಭಾರತದ ಈ ಸಿದ್ಧತೆಯು ಭಾರತದ ನೇತ್ರ ಸಿಸ್ಟಮ್ಗಿಂತ ಸಂಪೂರ್ಣ ಭಿನ್ನವಾಗಿದೆ. ಯಾಕಂದ್ರೆ ಭಾರತದ ಸ್ಪೇಸ್ ಆರ್ಮರ್ ಸ್ಯಾಟಲೈಟ್ ಜಾಲವು ಶತ್ರುಗಳ ಚಿಕ್ಕ ಶಸ್ತ್ರಾಸ್ತ್ರಗಳನ್ನು ಸಹ ಪತ್ತೆ ಮಾಡುತ್ತದೆ. ಭಾರತ ಇಲ್ಲಿ ಕೇವಲ ನೆಲದ ಕ್ಷಿಪಣಿ ರಕ್ಷಣೆಯನ್ನ ಅವಲಂಬಿಸುವುದಕ್ಕಾಗಿ ಬಯಸುವುದಿಲ್ಲ. ಇಲ್ಲಿಯವರೆಗೆ ಭಾರತದ ಮುಖ್ಯ ಡಿಫೆನ್ಸ್ ಕವಚವು ನೆಲದ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗಿತ್ತು. ಆದ್ರೆ ಈಗ ಭಾರತದ ಸ್ಪೇಸ್ ಆರ್ಮರ್ ಸ್ಯಾಟಲೈಟು ಭಾರತದ ರಕ್ಷಣಾ ಕವಚದ ಪ್ರಬಲ ಭಾಗವಾಗಿರ್ತದೆ. ಶತ್ರುಗಳ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಲಿ ಅಥವಾ ಫೈಟರ್ ಜೆಟ್ ಆಗಲಿ, ಡ್ರೋನ್ ಶಸ್ತ್ರಾಸ್ತ್ರವಾಗಲಿ ಅಥವಾ ಯಾವುದೇ ಮಾನವರಹಿತ ಶಸ್ತ್ರಾಸ್ತ್ರವಾಗಲಿ, ಭಾರತದ ಸ್ಪೇಸ್ ಆರ್ಮರ್ ಸ್ಯಾಟಲೈಟು ಅವುಗಳ ಮಾಹಿತಿಯನ್ನ ಒದಗಿಸುತ್ತದೆ. ಆದಾಗ್ಯೂ ಅಮೆರಿಕದ ಸ್ಪೇಸ್ ಫೋರ್ಸ್ ಈಗ ಆತಂಕ ವ್ಯಕ್ತಪಡಿಸಿದ್ದು, ಬಾಹ್ಯಾಕಾಶ ಯುದ್ಧದಲ್ಲಿ ಅಮೆರಿಕ ಹಿಂದೆ ಬೀಳಬಹುದು ಅನ್ನೋದನ್ನ ಹೇಳಿದೆ. ಅಮೆರಿಕದ ಪ್ರೈವೇಟ್ ಸ್ಪೇಸ್ ಕಂಪನಿ ಸಿಯರಾ ಬಾಹ್ಯಾಕಾಶದಲ್ಲಿ ಶಕ್ತಿಯನ್ನ ಹೆಚ್ಚಿಸುವಲ್ಲಿ 2 ಪಟ್ಟು ಬಜೆಟ್ಗೆ ಕರೆ ನೀಡಿದೆ. ತಂತ್ರಜ್ಞಾನವು ಎಷ್ಟು ಮುಂದುವರೆದಿದೆ ಅಂದ್ರೆ ಈಗ ಕೇವಲ ನೆಲದ ಶಸ್ತ್ರಾಸ್ತ್ರಗಳಿಂದ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದನ್ನ ಈ ಸಿಯರಾ ಸ್ಪೇಸ್ ಹೇಳಿದೆ. ಈಗ ಬಾಹ್ಯಾಕಾಶದಲ್ಲಿ ಶಕ್ತಿಶಾಲಿ ದೇಶವು ತನ್ನ ಸಂಯೋಜಿತ ಸೇನೆ ಮತ್ತು ಸುರಕ್ಷತೆಯನ್ನ ಬಲಪಡಿಸುತ್ತದೆ. ಹಾಗೂ ಭಾರತದಂತಹ ದೇಶವು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಯಶಸ್ಸು ಸಾಧಿಸಿದ್ದು, ಕಡಿಮೆ ಬಜೆಟ್ನ ಹೊರತಾಗಿಯೂ ಭಾರತವು ಬಾಹ್ಯಾಕಾಶದತ್ತ ವೇಗವಾಗಿ ಹೆಜ್ಜೆ ಇಟ್ಟಿದೆ. ಆದರೆ ಅಮೆರಿಕದ ದೊಡ್ಡ ಬಜೆಟ್ ಬಾಹ್ಯಾಕಾಶದ ಬದಲಿಗೆ ಕೇವಲ ನೆಲದ ಮೇಲೆ ಮಾತ್ರ ಖರ್ಚಾಗ್ತಾ ಇದೆ. ಸೊ ಗೆಳೆಯರೇ, ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.